ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಚುನಾವಣೆ ಅಂದಾಗ ಆ ಜಾತಿವಾರು ಲೆಕ್ಕಾಚಾರ ಹಾಕ್ತಾರೆ. ಅಲ್ಲಿ ಹೆಂಗಿದೆ ಸರ್, ಒಂದು 50% ಒಕ್ಕಲಿಗ ಕಾಡುಗೊಲ್ಲ ಸಮುದಾಯದವರು ಕೂಡ ಇದ್ದಾರೆ. ಅವ್ರದ್ದೆಲ್ಲ ಸಹಮತ ಸಿಕ್ಕಿದ್ಯಾ ನಿಮ್ಗೆ? ಈಗ ಅಲ್ಲಿ ಪ್ರಬಲವಾಗಿರೋ ಅಂತ ಜಾತಿಗಳು ಅಂದ್ರೆ ಒಕ್ಕಲಿಗರು, ಎರಡನೇದಾಗಿ ಕಾಡುಗೊಲ್ಲರು ಕೂಡ ಇದ್ದಾರೆ, ಒಕ್ಕಲಿಗರು ಇದ್ದಾರೆ. ಈಗ ಈ ಜಾತಿ ಎಷ್ಟು ಕೆಟ್ಟಿದೆ ವ್ಯವಸ್ಥೆ ಅಂದರೆ, ಅವ್ರು ನಿಂತ್ಕೊಂಡಾಗ ಮಾತ್ರ ಅವ್ರಿಗೆ ಓಟ್ ಹಾಕೋದು, ಅವ್ರ ಸಮಾಜದವರು ಬೇರೆ ನಿಂತ್ಕೊಂಡು ಓಟ್ ಹಾಕ್ಲಿಲ್ದಂಗಿರೋದು, ಆ ಥರ ಒಂದೆರಡು ಎಲೆಕ್ಷನ್ಗಳು ಆದವು. ಅದನ್ನ ನಾವು ಕೂಡ ಗಮನಿಸಿದ್ವಿ. ಆದರೆ ಈ ಚುನಾವಣೆ ಆ ಥರ ಆಗಲ್ಲ. ಆ ಕಾಡುಗೊಲ್ಲರನ್ನ ಎಷ್ಟಿ ಸಮಾಜಕ್ಕೆ ಮೀಸಲಾತಿಗೆ ಸೇರಿಸ್ಬೇಕು ಅಂತ ಹೊರಟಾಗ ಅಲ್ಲಿ ನಿಂತಂಥ ನಮ್ಮ ಶಾಸಕರು ಆಗಿ ಆಯ್ಕೆಯಾದಂಥ ಪೂರ್ಣಿಮಾ ಅವರು ಅವ್ರನ್ನ ಇದಕ್ಕೆ ಎಷ್ಟಿಗೆ ಸೇರಿಸಬಾರ್ದು, ಗೊಲ್ದ್ರು ಮತ್ತು ಕಾಡುಗೊಲ್ಲರು ಎಲ್ಲ ಒಂದೇನೆ, ಅವ್ರು ಬೇರೆ ಇವ್ರು ಬೇರೆ ಅಂತ ಇದು ಮಾಡಬೇಡ್ರಿ ಅಂತ ಏನೋ ಒಂದು ಪತ್ರ ಕೊಟ್ಬಿಟ್ರ. ಅದು ಎಲ್ಲ ವೈರಲ್ ಆಗಿಬಿಟ್ಟು ಅಲ್ಲಿ ನಮ್ಮ ತಾಲೂಕಲ್ಲಿರೋರು 100ಕ್ಕೆ 95 ಭಾಗ ಎಲ್ಲ ಕಾಡುಗೊಲ್ಲರೆ. ದೇವೇಗೌಡರು ಕುಮಾರಣ್ಣ ಅವ್ರನ್ನ ಎಷ್ಟಿ ಮೀಸಲಾತಿ ಕೊಡಿಸ್ಬೇಕು ಅಂತ ಹೇಳಿ ಹೋದ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೇ ಹೇಳಿದ್ದಾರೆ, ಅದು ಪ್ರೋಸೆಸ್ಸಲ್ಲಿ ಇದೆ. ಹಾಗಾಗಿ ಆ ಕಾಡುಗೊಲ್ಲ ಜನ ಏನಿದ್ದಾರೆ ನಮ್ಮ ತಾಲೂಕಲ್ಲಿ, ಅವರು ದೇವೇಗೌಡರ ಮೇಲೆ ಕುಮಾರಣ್ಣನ ಮೇಲೆ ಭಾಳ ಭರವಸೆ ಇಟ್ಟಿದ್ದಾರೆ. ಒಂದು ಅನುಕೂಲ ಮಾಡಿಕೊಡ್ಬೋದು. ಭಾಳ ಹಿಂದುಳಿದಂಥ ಸಮಾಜಗಳವು, ನಮ್ಮ ಮೀಸಲಾತಿ ಸಿಕ್ಕಿಲ್ಲ ಅನ್ನೋ ನೋವಿದೆ ಅವರಿಗೆ, ನೋವಿದೆ. ಆಮೇಲೆ ಹೊರಗಡೆಗಳಾರು ಬಂದು ಹಿಂಗೆಲ್ಲ ಮಾಡಿ ಹೋದ್ರು ಅಂತ. ಈಗ ಅವ್ರ ಸಮಾಜದರೆ ಬೇರೆ ಪೂರ್ಣಿಮಾ ಅವ್ರು ನಿಂತ್ಕೊಂಡ್ರು ಮೊದಲು ಸಹಾಯ ಮಾಡಿ ಓಟ್ ಹಾಕಿದ್ರಲ್ಲ, ಆ ಪ್ರಮಾಣದಲ್ಲಿ ಇವತ್ತಾಗಲ್ಲ. ಬಟ್ ಈ ಸತಿ ಅವರು ಕೂಡ ಕಂಟೆಸ್ಟ್ ಮಾಡೋ ಚಾನ್ಸಸ್ ಕೇಳ್ತಾ ಇದಾರೆ ಅಂತ ಅಂದ್ರು. ಅದು ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಅವ್ರು ಏನೇನ್ ಮಾಡ್ಕೊಂತಾರೆ ನಮಗೆ ಅಷ್ಟೊಂದು ಆಳವಾಗಿ ಗೊತ್ತಿರೋದಿಲ್ಲ. ಹಂಗೇನಾದ್ರೂ ಅವ್ರು ನಿಂತ್ಕೊಂಡ್ರು ಕೂಡ ಈ ಬಾರಿ ಮೊದ್ಲಿನ ತರ ಏನಿಲ್ಲ.